ಇವರಿಬ್ಬರು ರಿಜಿಸ್ಟರ್ ಆಫೀಸಿನಲ್ಲಿ ಮದುವೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರಿ ಅಧಿಕಾರಿಯಾದಂಥ ಲತೀಫಾ ಹೇಳುವಂಥ ಮಾತಿದು. ಸರ್ಕಾರಿ ಅಧಿಕಾರಿಗಳ ಎದುರು ದಸ್ತಖತ್ತು ಹಾಕಿ ಅಂದರೆ ಸೈನನ್ನು ಮಾಡಿ ಮದುವೆ ಆದ ನೀವಿಬ್ಬರು ಯಾವುದೇ ಕಾರಣಕ್ಕೂ ತಲಾಕ್ ಅನ್ನೋ ಒಂದು ಪದವನ್ನು ಬಳಸಿ ಮದುವೆಯನ್ನು ಮುರಿಬಾರ್ದು ಅನ್ನುವಂತಹ ಬುದ್ಧಿ ಮಾತನ್ನು ಲತೀಫಾ ಇವರಿಬ್ಬರಿಗೂ ಹೇಳ್ತಾನೆ. ಈ ಮಾತನ್ನು ಕೇಳಿದ ಆ ಊರಿನ ಪಡ್ಡೆ ಹುಡುಗರ ಮನಸ್ಸು ವಿಚಲಿತವಾಗುತ್ತೆ, ಅಂದರೆ ರಕ್ತ ಕುದಿಯುವ ಹಾಗೆ ಆಗುತ್ತೆ. ಆ ಊರಿನ ಹುಡುಗರು ಮಾತಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಮೊನ್ನೆವರೆಗೂ ನಮ್ಮ ಕಣ್ಮುಂದೆನೇ ಚಿಕ್ಕ ಹುಡುಗಿಯಾಗಿ ಓಡಾಡ್ತಿದ್ಲು, ಹಾಗೆ ನೋಡ್ತಾ ನೋಡ್ತಾ ಸುಂದರವಾಗಿ ಬೆಳೆದು ವೈಜಯಂತಿ ಮಾಲ ಆಗಿಬಿಟ್ಲು ನಮ್ಮೂರಿಗೆ. ಈಗ ನೋಡಿದ್ರೆ ಕ್ವಿಂಟಾಲ್ ಚೀಲದಂತಿರುವ ಈ ಮುಕುಂದನ ಜೊತೆ ಹಗಲು ರಾತ್ರಿ ಒಬ್ಬಳೇ ಇರ್ತಾಳ. ಈ ವಿಷಯವನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಕುದಿಯುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲ ಒಟ್ಟಾಗಿ ಹೋಗಿ ಅವನ ಅಂಗಡಿ ಮುಂದೆ ನಿಂತು ಎಷ್ಟೇ ಜೋರಾಗಿ ಕೂಗಾಡಿ ಶಾಪ ಹಾಕಿದ್ರೂ ಸಹ ಆ ಅಂಗಡಿಯಲ್ಲಿ ನೀರಾನೆ ಥರ ಬಿತ್ಕೊಂಡಿರೋ ಅವನಿಗೆ ಯಾವ ರೀತಿಯ ವ್ಯತ್ಯಾಸನೂ ಆಗೋದಿಲ್ಲ. ಅವನು ಈ ರೀತಿ ಮಾಡಿದಂಥ ಕೆಲಸ ತಪ್ಪು ಅಂತ ಹೋಗಿ ಹೇಳಿದ್ರೂ ಯೂಸ್ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಊರಿನ ಕೆಲವರು ಹೆಣ್ಮಕ್ಳು ಅವಳ ತಾಯಿ ಹತ್ರ ಆದರೂ ಮಾತಾಡೋಣ ಅಂತ ಗುಡಿಸಲ ಹತ್ರ ಹೋಗ್ತಾರೆ. ಆದರೆ ಆಕೆ ತುಂಬ ಹುಷಾರಿಲ್ಲದೆ ಮಲಗಿರೋದನ್ನು ನೋಡಿ ಅವ್ರಿಗೊಂದು ರೀತಿ ಭಯ ಆಗಿ ವಾಪಸ್ ಬಂದುಬಿಡ್ತಾರೆ. ಇಲ್ಲಿ ಬೇಬಿಗೆ ಗೊತ್ತಿದ್ದಂಥ ವಿಷಯ ಏನಪ್ಪ ಅಂದರೆ, ಇವನು ರಾತ್ರಿ ಮಲಗ್ತಾ ಇದ್ದಿದ್ದು ತನ್ನ ಮಹಡಿಯ ಮೇಲೆ ಒಂದು ನಾರ್ತ್ ಸೈಡಲ್ಲಿ ಒಂದು ಚಿಕ್ಕ ರೂಮ್ ಇತ್ತು, ಅಲ್ಲಿ ಮಲ್ಕೊಳ್ತಾ ಇದ್ದ. ಇವಳ ಗುಡಿಸ್ಲಲ್ಲಿ ಕರೆಂಟ್ ಇರಲಿಲ್ವಲ್ಲ, ಹಾಗಾಗಿ ಇವಳು ಅಲ್ಲೇ ಒಂದು ಪಕ್ಕದಲ್ಲಿ ಇನ್ನೊಂದು ರೂಮ್ ಇತ್ತು, ಅಲ್ಲಿ ಕೂತ್ಕೊಂಡು ಓದ್ಕೋತಾ ಇರ್ತಾಳೆ ಯಾವಾಗಲೂ. ಇವಳು PUC ಸೇರ್ಕೊಂಡ್ಮೇಲೆ ಮುಕುಂದ ಇವಳಿಗೋಸ್ಕರ ಒಂದು ಕುರ್ಚಿ ಬೆಂಚು ಎಲ್ಲವನ್ನ ರೆಡಿ ಮಾಡಿಸಿ ಕೊಟ್ಟಿರ್ತಾನೆ. ಅದರಲ್ಲೂ ಎಕ್ಸಾಮ್ ಟೈಮಲ್ಲಿ ಇವಳು ತುಂಬ ಹೊತ್ತು ಅಲ್ಲೇ ಕೂತ್ಕೊಂಡು ಓದ್ತಾ ಇರ್ತಾಳೆ. ಮುಕುಂದ ಸಾಮಾನ್ಯವಾಗಿ 9 o'clock ಆದರೆ ಹೋಗಿ ತನ್ನ ರೂಮ್ ಒಳಗೆ ಡೋರನ್ನು ಕ್ಲೋಸ್ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾ ಇದ್ದ. ಆ ರೂಮನ್ನು ಕ್ಲೋಸ್ ಮಾಡಿಕೊಂಡು ಕೆಳಗಡೆ ಬಂದು ಮತ್ತೆ ಗೇಟನ್ನು ಕ್ಲೋಸ್ ಮಾಡಿ ತನ್ನ ಮನೆಗೆ ಹೋಗಿ ಮಲ್ಕೊಳ್ತಾ ಇದ್ದಿದ್ದು ಇದು ಪ್ರತಿನಿತ್ಯ ನಡೆಯುವಂಥ ಒಂದು ಅಭ್ಯಾಸ ಆಗಿರುತ್ತೆ. ಬೇಬಿ ಮನೆಗೆ ಬರುವಂಥ ಸಮಯವನ್ನೇ ತಾಯಿ ಕಾಯ್ಕೊಂಡು ಕುಂತಿರ್ತಾಳೆ. ಪಾತುಮಾಳಿಗೆ ಇವಳು ಮದುವೆ ಮಾಡಿಕೊಂಡಂಥ ರೀತಿ ನೆನೆಸ್ಕೊಂಡ್ರೆ ಅವಳಿಗೆ ತುಂಬ ಭಯನೂ ಆಗುತ್ತೆ, ದುಃಖನೂ ಆಗುತ್ತೆ. ಇವಳಿಗಿಷ್ಟು ಧೈರ್ಯ ಎಲ್ಲಿಂದ ಬಂದು ಬಳಗ ಯಾರೂ ಇಲ್ಲದೆ ಈ ರೀತಿ ಮದುವೆ ಆದ್ಲಾ ಅನ್ನೋ ರೀತಿ ಅವಳಿಗೆ ಭಯ ಆಗುತ್ತೆ. ಜೊತೆಗೆ ತನ್ನ ಗಂಡನ ವಯಸ್ಸಿನವನನ್ನು ಮದುವೆ ಆಗಿರೋದು ಅವಳಿಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಮುಕುಂದ ಬೇರೆ ಜಾತಿಯವನಾಗಿರ್ತಾನೆ. ಈ ಮದುವೆ ಅವಳಿಗೆ ಇಷ್ಟನೇ ಆಗೋದಿಲ್ಲ. ಇಲ್ಲಿ ಬೇಬಿ ತನ್ನ ತಾಯಿಗೆ ಹೇಳಿರ್ತಾಳೆ, ನಾನು ಅವನನ್ನು ಮದುವೆ ಆಗ್ತೀನಿ ಅಂತ. ಆಗ ತಾಯಿ ನಂಬಿರೋದಿಲ್ಲ, ಇವಳು ತಮಾಷೆ ಮಾಡ್ತಿದ್ದಾಳೆ ಅಂತ ಸುಮ್ಮನಾಗಿರ್ತಾಳೆ. ಜೊತೆಗೆ ನಾನು ಎಷ್ಟೇ ಕೇಳಿಕೊಂಡ್ರೂ ಮುಕುಂದಣ್ಣ ಒಪ್ಪಿರಲಿಲ್ಲ, ಆಮೇಲೆ ಹೇಗೋ ಒಪ್ಕೊಂಡ್ರು ಅನ್ನೋ ವಿಷಯವನ್ನು ಸಹ ತನ್ನ ತಾಯಿಗೆ ಹೇಳಿರ್ತಾಳೆ. ಮನೆ ತುಂಬ ಓಡಾಡ್ಕೊಂಡಿದ್ದಂಥ ಮಗಳು ಇವತ್ತಿನಿಂದ ಮನೆಗೆ ಬರೋದಿಲ್ಲ ಅನ್ನೋ ವ್ಯತ್ಯಾಸ ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸು ಮಗಳ ಲೈಫಲ್ಲಿ ಅವಳು ಕಾಣೋದಿಲ್ಲ. ಬೇಬಿಗೆ ಮುಕುಂದನ ಆಸೆಗೆ ಸಿದ್ಧಪಡಿಸುವ ತನಕ ತಾನೊಬ್ಬಳು ಮದುಮಗಳು ಅನ್ನೋ ವಿಷಯನೇ ಮರ್ತೋಗಿರುತ್ತೆ. ಯಾಕೆ ಅಂದರೆ ಪ್ರತಿನಿತ್ಯ ಅವನಿಗೆ ಏನು ಬೇಕು ಏನು ಬೇಡ ಎಲ್ಲ ಕೆಲಸವನ್ನು ಇವಳೇ ಮಾಡ್ತಾ ಇರ್ತಾಳೆ. ಅಡುಗೆ ಮಾಡೋದಾಗಲಿ, ಬಟ್ಟೆ ಒಗೆಯೋದಾಗಲಿ, ಹಾಸಿಗೆಯನ್ನು ಸರಿಪಡಿಸೋದಾಗಲಿ, ಮನೆ ಗುಡಿಸೋದಾಗಲಿ ಎಲ್ಲವನ್ನು ಮಾಡ್ತಾ ಇರ್ತಾಳೆ ಅಲ್ವಾ. ಅಡುಗೆ ಮನೆ ಕೆಲಸವನ್ನೆಲ್ಲ ಮುಗಿಸಿ ರೂಮ್ಗೆ ಮಲಗಬೇಕು ಅಂತ ಬರ್ತಾಳೆ. ಆದರೆ ಮುಕುಂದ ರೂಮಿನ ಒಳಗಿಂದ ಬೋಲ್ಟನ್ನು ಹಾಕ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಇದನ್ನು ನೋಡಿದ ತಕ್ಷಣ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ಏನು ಮಾಡಬೇಕೀಗ? ಡೋರನ್ನು ಓಪನ್ ಮಾಡಿ ಅಂತ ಕೇಳಬೇಕಾ, ಅಥವಾ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾ? ಅಪಮಾನ, ಕೋಪ ಅಂದರೆ ಅವಳಿಗೊಂದು ರೀತಿ ಇನ್ಸಲ್ಟ್ ಆಗುತ್ತೆ. ಅವನು ಒಳಗಡೆಯಿಂದ ಡೋರ್ ಕ್ಲೋಸ್ ಮಾಡ್ಕೊಂಡಿರೋದು, ಅದು ಮದುವೆ ಆದಂಥ ದಿನದಲ್ಲಿ. ರಾತ್ರಿ ಫುಲ್ ಅವಳು ನಿದ್ದೆ ಮಾಡದೆ ತುಂಬ ಹೊತ್ತು ಕಣ್ಣೆಲ್ಲ ಕೆಂಪಗಾಗಿರುತ್ತೆ. ಮರುದಿನ ಬೆಳಗ್ಗೆ ಅವನಿಗೋಸ್ಕರ ಅಂತ ಟೀಯನ್ನು ಮಾಡಿಕೊಂಡು ಮನಸ್ಸಿನ ತುಂಬ ಆಸೆ ಕನಸುಗಳನ್ನು ಹೊತ್ಕೊಂಡು ಮಹಡಿಯ ಮೇಲೆ ಹೋಗ್ತಾಳೆ. ಮುಕುಂದ ಕುರ್ಚಿಯಲ್ಲಿ ಕೂತ್ಕೊಂಡು ರೋಡ್ ಕಡೆ ನೋಡ್ಕೊಂಡಿರ್ತಾನೆ. ಇವಳು ಬಂದಿದ್ದನ್ನು ನೋಡಿ ಒಂದು ಸಲ ಹಿಂದೆ ತಿರುಗಿ ಮತ್ತೆ ಮಾಮೂಲಿ ಹಾಗೆ ರೋಡನ್ನು ನೋಡ್ಕೊಂಡು ಕೂತ್ಕೊಂಡಿರ್ತಾನೆ. ಇವಳು ಟೀಯನ್ನು ತಂದುಬಿಟ್ಟು ಕೊಡ್ತಾಳೆ. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡಿರ್ತಾಳೆ. ಮುಕುಂದ ಏನಾದರೂ ಮಾತಾಡೋದಿತ್ತಾ ಅಂತ ಹೇಳಿದ ತಕ್ಷಣ ಅವನೊಂದು ಕ್ವಶನನ್ನು ಮಾಡ್ತಾನೆ. ನಿನ್ನ ಶಾಲೆಯ ಹುಡುಗಿಯರು ನನ್ನನ್ನು ಆನೆ ಮರಿ ಅಂತ ತಮಾಷೆ ಮಾಡ್ತಿದ್ರಲ್ಲ,
ಆಗ ನೀನು ಅವ್ರ ಜೊತೆಗೆ ಸೇರಿ ನಗ್ತಾ ಇದ್ದ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಬೇಬಿಗೆ ನಿಂತ ನೆಲನೇ ಕುಸಿದಂತಾಗುತ್ತೆ. ಈ ರೀತಿಯ ಪ್ರಶ್ನೆನೂ ಬರ್ಬೋದು. ಏನಾಗಿದೆ, ಯಾಕೆ ಇವರು ಈ ರೀತಿ ಕೇಳ್ತಾ ಇದ್ದಾರೆ ಅನ್ನೋದು ಅವಳಿಗೆ ಅರ್ಥನೇ ಆಗೋದಿಲ್ಲ. ಗೋಡೆ ಸೈಡು ನಿಂತ್ಕೊಂಡು ತುಂಬ ಅಳೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಬೇಬಿಯನ್ನು ಕ್ವಶನ್ ಮಾಡ್ತಾನೆ. ನಿಜ ಹೇಳಬೇಕು ಬೇಬಿ, ಬೇಕಾದರೆ ನಿನ್ನ ಕಾಲನ್ನು ಇಟ್ಕೊಳ್ತೀನಿ, ನನ್ನ ಕಂಡ್ರೆ ನಿನಗೆ ಅಸಹ್ಯ ಆಗುತ್ತಾ, ಹೇಸಿಗೆ ಆಗುತ್ತಾ ಅನ್ನೋ ಪ್ರಶ್ನೆ. ಈ ಮಾತನ್ನು ಕೇಳಿದ ತಕ್ಷಣ ಬೇಬಿಗೆ ಫಸ್ಟ್ ಟೈಮು ಅವನೊಬ್ಬ ಕುರೂಪಿ ಥರ ಕಾಣಿಸ್ತಾನೆ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಇಷ್ಟ ಆಗದೆ ಕೆಳಗಿಳಿದು ಬಿಡ್ತಾಳೆ. ಮುಂದಿನ 10-15 ದಿನಗಳಲ್ಲಿ ಆ ಗಂಡ ಹೆಂಡತಿಯರ ನಡುವೆ ಯಾವುದೇ ರೀತಿಯ ವಿಶೇಷವಾದಂಥ ಬದಲಾವಣೆಯೇ ಆಗೋದಿಲ್ಲ. ಜೊತೆಗೆ ಮದುವೆಯಾದಂಥ ದಿನವೇ ಮುಕುಂದ ಇವಳಿಗೆ ಹೇಳಿರ್ತಾನೆ, ನೀನು ಇನ್ಮೇಲೆ ಅಂಗಡಿಗೆ ಬರಬಾರ್ದು ಅಂತ. ಇವಳು ದಿನಕ್ಕೆ 1 ಸಾರಿ ಹೋಗಿ ತನ್ನ ತಾಯಿಯನ್ನು ಮಾತಾಡಿಸ್ಕೊಂಡು ಬರ್ತಾಯಿದ್ಲು. ಇವಳು ತನ್ನ ನೋವನ್ನು ತಾಯಿ ಹತ್ರ ಹೇಳ್ಕೊಳ್ದೇ ಇದ್ದರೂ ಸಹ ತಾಯಿಗೆ ಅರ್ಥ ಆಗ್ತಿತ್ತು. ತಾಯಿ ಆಗ ಹೇಳ್ತಾಳೆ, ಇದೆಲ್ಲ ಗಂಡಸರದು ತಪ್ಪಲ್ಲ ಮಗಳೇ, ನೀನು ಇಷ್ಟು ದಿನ ಹೊರಗಡೆ ಓಡಾಡ್ತಿದ್ಯಲ್ಲ, ಬುರ್ಕ ಹಾಕ್ಕೊಳ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಜಾತಿಯವರು ಹಾಗೆಲ್ಲ ಓಡಾಡಬಾರ್ದು ಅಲ್ವಾ. ಸ್ಕೂಲ್ಗೆ ಹೋಗ್ತಿರುವಾಗ ಅಂಗಡಿಯಲ್ಲಿ ಕೂತ್ಕೊಳ್ತಾ ಇದ್ದೆ ಸರಿ, ಆದರೆ ಮದುವೆ ಆದಮೇಲೆ ನೀನು ಅಂಗಡಿಯಲ್ಲಿ ಕೂತ್ಕೊಳ್ಳೋದು ಅಷ್ಟು ಸರಿ ಕಾಣೋದಿಲ್ಲ. ಈ ರೀತಿ ಹೆಂಡತಿಯನ್ನು ಅಂಗಡಿಯಲ್ಲಿ ಕುಳಿಸ್ಕೊಳ್ಳೋದು ಗಂಡಸರಿಗೆ ಅವಮಾನ ಆದಂತೆ. ಹೆಣ್ಣಾಗಿ ಹುಟ್ಟಿದಂಥ ನಮಗೆ 2 ಹೊತ್ತು ಊಟ, ಮೈತುಂಬ ಬಟ್ಟೆ ಸಿಕ್ಕರೆ ಸಾಕಲ್ಲ ಮಗಳೇ. ನಿನ್ನ ಮುಕುಂದ ಕುಡುಕನಲ್ಲ, ಹೆಂಡತಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಮಾಡುವಂಥ ವ್ಯಕ್ತಿ ಅಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಮಾಡ್ಕೊಳ್ಬೇಡ ಅಂತ ಮಗಳನ್ನು ಸಮಾಧಾನ ಮಾಡಿ ಕಳಿಸ್ಕೊಡ್ತಾಳೆ. ಇದನ್ನೆಲ್ಲ ಕೇಳಿದ ಮೇಲೆ ಬೇಬಿಗೆ ಸ್ವಲ್ಪ ಸಮಾಧಾನವಾಗಿ, ಇವತ್ತೆಲ್ಲ ನಾಳೆ ಮುಕುಂದ ಸರಿ ಹೋಗ್ತಾನೆ, ಮತ್ತೆ ಮೊದಲಿನ ಹಾಗೆ ತನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಆದರೆ ದಿನ ಕಳೆದಂತೆಲ್ಲ ಇವಳ ಒಂದು ಆಸೆ ನಿರಾಸೆ ಆಗುತ್ತೆ. ಯಾಕೆಂದರೆ ಅವನು ಮಾತಾಡಿಸೋದೇ ಇಲ್ಲ, ಮೊದಲಿಗಿಂತ ಇನ್ನಷ್ಟು ಕಮ್ಮಿ ಮಾಡಿಬಿಡ್ತಾನೆ. ಮುಖವನ್ನು ನೋಡಿ ಮಾತಾಡಿಸೋದನ್ನೇ ಬಿಟ್ಬಿಡ್ತಾನೆ ಅವನು. ಅವನಿಗಿಷ್ಟ ಅಂತ ಎಣ್ಣೆಯಲ್ಲಿ ಮಾಡಿದಂತಹ ಅಡುಗೆ ಆಗಿರ್ಬೋದು, ಅಂದರೆ ಕುರುಕುಲು ತಿಂಡಿಯನ್ನು ಮಾಡಿಕೊಟ್ರು ಸುಮ್ಮನೆ ತಲೆ ಬಗ್ಗಿಸಿ ತಿಂತಾಯಿದ್ದ. ಒಂದು ವೇಳೆ ಅಡುಗೆ ಸರಿಯಾಗಿ ಮಾಡದೇ ಇದ್ದರೆ, ಚೆನ್ನಾಗಿಲ್ಲ ಅಂದ್ರೂ ಸಹ ಏನೂ ಹೇಳ್ದೆ ಅದನ್ನೂ ಸಹ ತಿಂತಾಯಿದ್ದ. ಒಂದಿನ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಅಂಗಡಿಗೆ ಅಂತ ಹೊರಟಾಗ ಮುಕುಂದ ಬಾಗಿಲ ಹತ್ರ ನಿಂತ್ಕೊಂಡು ಇವಳಿಗೆ ಹೇಳ್ತಾನೆ, ನಾನು 1 ವಾರದಿಂದ ನಿನ್ನ ಹತ್ರ ಈ ವಿಷಯವನ್ನು ಮಾತಾಡಬೇಕು ಅಂದ್ಕೊಂಡಿದ್ದೆ. ನೀನು ಮಹಡಿಯ ಮೇಲೆ ಕಿಟಕಿ ಹತ್ತಿರ ಕೂತ್ಕೊಂಡು ಊರೆಲ್ಲ ಕಾಣಿಸೋ ಹಾಗೆ ಪ್ರದರ್ಶನಕ್ಕೆ ಕುಳಿತುಕೊಳ್ಬಾರ್ದು. ಅಂದರೆ ನೀನು ಮೇಲೆ ಕಿಟಕಿ ಹತ್ರ ಕೂತ್ಕೊಂಡ್ರೆ ಊರ ಜನ ಎಲ್ಲ ನಿನ್ನ ನೋಡ್ತಾ ಇರ್ತಾರೆ, ಅದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಜೀವನ ಮಾಡಬೇಕು ಅಂತ ಬೈತಾನೆ. ನಿಮ್ಮ ಜಾತಿಯವರು ನಿಮಗೆಲ್ಲ ಕಪ್ಪು ಬಟ್ಟೆ ಸುತ್ತಿ ಒಂದು ಮೂಲೆಯಲ್ಲಿ ಕುಳಿಸೋದು ಅದೇನು ಸುಮ್ಮನೆ ಅಲ್ಲ. ಸ್ವಲ್ಪ ಸಲಿಗೆ ಕೊಟ್ಟರೆ ನೀವು ಮನೆಯ ಮಾಡಿ ಹತ್ತಿ ಬಟ್ಟೆ ಬಿಚ್ಚಿ ಕುಣಿಯಲಿಕ್ಕೂ ಹಿಂದೆ ಮುಂದೆ ನೋಡುವ ಜಾತಿ ಅಲ್ಲ ಅನ್ನೋ ರೀತಿ ಬೈತಾನೆ. ಈ ಮಾತನ್ನು ಕೇಳಿದ ತಕ್ಷಣ ಅವಳಿಗೆ ತುಂಬ ನೋವಾಗುತ್ತೆ. ಅವನ ಮುಖನೂ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಅವನ ಬಗ್ಗೆ ಇನ್ನಷ್ಟು ಅಸಹ್ಯದ ಭಾವನೆ ಬರುತ್ತೆ ಅವಳಿಗೆ. ಅದೇ ದಿನ ಸಂಜೆ ಸ್ವಲ್ಪ ಬೇಗ ಅಂಗಡಿಯನ್ನು ಕ್ಲೋಸ್ ಮಾಡ್ಕೊಂಡು ಮನೆಗೆ ಬರ್ತಾನೆ ಮುಕುಂದ. ಬಂದ ತಕ್ಷಣ ಕಿಟಕಿಯಿಂದ ಕಾಣಿಸುತ್ತಿದ್ದ ಆಕಾಶವನ್ನು ನೀಲಿ ಪರದೆಯಿಂದ ಮುಚ್ಚಲು ಪ್ರಾರಂಭಿಸಿದಾಗ ಅವನು ಮೊದಲೇ ಹೇಳಿರ್ತಾನೆ, ಕಿಟಕಿ ಹತ್ರ ಕೂತ್ಕೊಳ್ಳೋದು ನನಗಿಷ್ಟ ಇಲ್ಲ ಅಂತ. ಹಾಗಾಗಿ ಬ್ಲೂ ಕರ್ಟನಿಂದ ಅದನ್ನು ಕ್ಲೋಸ್ ಮಾಡ್ತಾನೆ. ಯಥಾ ಪ್ರಕಾರ ಅವತ್ತು ಅವನು ರೂಮ್ಗೆ ಹೋಗಿ ಡೋರನ್ನು ಕ್ಲೋಸ್ ಮಾಡಿಕೊಂಡು ನಿದ್ದೆ ಮಾಡ್ತಾನೆ. ಇವಳು ಮನಸ್ಸಿಗೆ ತುಂಬ ನೋವಾಗಿ ಈ ಎಲ್ಲ ವಿಷಯಗಳನ್ನು ತನ್ನ ಫ್ರೆಂಡ್ ಆದಂಥ ಸುಮತಿಗೆ ಪತ್ರವನ್ನು ಬರೆಯೋದಕ್ಕೆ ಶುರು ಮಾಡ್ತಾಳೆ. ಆ ಲೆಟರನ್ನು ಬೇಬಿ ಎಂಡ್ ಮಾಡುವ ರೀತಿ ಹೇಗಿದೆ ಅಂದರೆ, ಈ ಮುಕುಂದ ಎಲ್ಲ ಗಂಡಸರಂತೆ ಇದ್ದಿದ್ದರೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ. ಈ ಕಾಗದವನ್ನು ನಿನಗೆ ನಾನು ಯಾವಾಗ ಪೋಸ್ಟ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ಹೇಗಾದರೂ ಮಾಡಿ ಒಂದು 10 ರೂಪಾಯಿ ನನಗೆ ಸಿಕ್ಕ ತಕ್ಷಣ ನಾನು ನಿನ್ನ ಹತ್ರ ಬರ್ತೀನಿ. ನೀನು ಅವತ್ತು ನನಗೆ ಪ್ರಾಮಿಸ್ ಮಾಡಿದ್ಯಲ್ವಾ, ಅಲ್ಲೇ ಕೆಲಸ ಕೊಡಿಸ್ತೀನಿ ಅಂತ. ನೀನು ನನಗೆ ಕೆಲಸ ಕೊಡಿಸ್ಬೇಕು. ಅಲ್ಲಿ ಕಸ ಗುಡಿಸೋ ಕೆಲಸ ಆದರೂ ಪರವಾಗಿಲ್ಲ, ನನಗೆ ತುಂಬಾ ಖುಷಿ. ಆದಷ್ಟು ಬೇಗ ನನ್ನ ತಾಯಿಯನ್ನು ಈ ರಾಕ್ಷಸನ ಕಣ್ಣೆದುರಿನಿಂದ ತಪ್ಪಿಸಬೇಕಾಗಿದೆ. ಅಂದರೆ ನಾವಿಬ್ಬರೂ ಈ ರಾಕ್ಷಸನಿಂದ ತಪ್ಪಿಸ್ಕೊಂಡು ನಿನ್ನ ಹತ್ರ ಬರ್ತೀವಿ ಅಂತ ಹೇಳಿರ್ತಾಳೆ. ಲೇಖಕರು ಈ 2 ದಿನಗಳಿಂದ ನೀವು ಹೇಳಿದ್ದನ್ನೆಲ್ಲ
ನಾನೊಂದು ಕಥೆಯ ರೂಪದಲ್ಲಿ ಇಷ್ಟು ಮಾತ್ರ ಬರೆದಿದ್ದೀನಿ, ಇದನ್ನು ಅವ್ರ ಕೈ ಕೊಡಬೇಕು ಅಂತ ಅವತ್ತು ಆಫೀಸ್ ಕೆಲಸವನ್ನು ಮುಗಿಸ್ಕೊಂಡು ನೇರವಾಗಿ ಆಸ್ಪತ್ರೆಗೆ ಹೊರಡ್ತಾರೆ. ಅಲ್ಲಿ ಈಕೆನ ಎಲ್ಲರೂ ಬೇಬಿ ಅಕ್ಕ ಅಂತ ಕರಿತಾ ಇರ್ತಾರೆ. ನಾನು ಆಕೆಯನ್ನು ಮೀಟ್ ಮಾಡಿ ನಾನೊಂದು ಕತೆ ಬರೆದಿದ್ದೀನಿ, ನೀವು ಓದ್ಬಿಟ್ಟು ಹೇಗಿದೆ ಅಂತ ನನಗೆ ಹೇಳಬೇಕು ಅಂತ ಕೇಳಿದಾಗ ನನಗೆ ಗೊತ್ತಿತ್ತು ಅಂತ ಬೇಬಿ ಹೇಳ್ತಾರೆ. ಇದನ್ನು ಕೇಳಿ ಲೇಖಕರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲೇ ತೊಡೆ ತನಕ ಪ್ಲಾಸ್ಟರ್ನ ಅಂಟಿಸ್ಕೊಂಡು ಮಲ್ಕೊಂಡಿದ್ದಂಥ ಸ್ನೇಹಿತನ ಕಣ್ಣುಗಳಲ್ಲಿ ತುಂಟ ನಗು ಚೆಲ್ಲುತ್ತೆ. ಹಾಗೆ ನೆಕ್ಸ್ಟ್ ಡೇಸ್ ಈವ್ನಿಂಗು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ತನ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ನರ್ಸ್ ಏನಾದರೂ ಬರೆದಿರುವಂಥ ಕತೆ ಬಗ್ಗೆ ಇವನ ಹತ್ರ ಏನಾದರೂ ಹೇಳಿದಾರಾ, ಅದರ ಅಭಿಪ್ರಾಯ ಏನಾದರೂ ತಿಳ್ಕೊಳ್ಬೋದಾ ಅಂತ ಇವನ ಜೊತೆಲಿ ಮಾತಾಡ್ತಾ ಇರ್ತಾರೆ. ಆದರೆ ಆ ರೀತಿ ಏನೂ ಆಗಿರೋದಿಲ್ಲ. ಸುಮಾರು 6 ಗಂಟೆಯ ಹೊತ್ತಿಗೆ ರೂಮ್ ಒಳಗೆ ಬಂದಂಥ ಬೇಬಿ ಅಕ್ಕ ನನ್ನ ನೋಡಿ, ಓ ನೀವು ಬಂದುಬಿಟ್ಟಿದ್ದೀರಾ, ಒಳ್ಳೆಯದಾಯಿತು, ಇನ್ನು 10 ನಿಮಿಷದಲ್ಲಿ ನನ್ನ ಡ್ಯೂಟಿ ಮುಗಿಯುತ್ತೆ. ನಿಮ್ಮ ಕಥೆಯನ್ನು ಓದಿ ಮುಗಿಸಿದ್ದೇನೆ, ಆದರೆ ಇಲ್ಲಿಗೆ ತರೋದನ್ನು ಮರ್ತುಬಿಟ್ಟಿದ್ದೀನಿ. ಒಂದು ಕೆಲಸ ಮಾಡಿ, ನೀವು ನನ್ನ ಜೊತೆ ಮನೆಯವರೆಗೂ ಬರ್ಬೋದಾ, ಬಂದರೆ ನಾನು ನಿಮಗೆ ಕೊಡ್ತೀನಿ ಅಂತ ಕೇಳ್ತಾರೆ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೇ ಇದ್ದಾಗ ನನ್ನ ಫ್ರೆಂಡು ಹೋಗ್ಬಾ ಅಂತ ಕಣ್ಣು ಸನ್ನೆಯನ್ನು ಮಾಡ್ತಾನೆ. ಸರಿ, ನಾನು ಹೋಗೋದಕ್ಕೆ ಒಪ್ಕೊಳ್ತೀನಿ. ರಿಕ್ಷಾದಲ್ಲಿ ಅಂದರೆ ಆಟೋದಲ್ಲಿ ಅವ್ರ ಮನೆಗೆ ಹೋಗೋದಕ್ಕೆ ಸುಮಾರು ಒಂದು 10 ನಿಮಿಷ ಟೈಮ್ ಆಗುತ್ತೆ ಅಷ್ಟೆ. ಆದರೆ ಇವರು ಆಟೋದಲ್ಲಿ ಏನೂ ಮಾತಾಡೋದೇ ಇಲ್ಲ. ಆಗ ಲೇಖಕರಿಗೆ ಅನಿಸುತ್ತೆ, ಇವರು ಬರೆದಂಥ ಕತೆ ಆಕೆಗೆ ಇಷ್ಟ ಆಗಿಲ್ವೇನೋ, ಅದಕ್ಕೆ ಈ ರೀತಿ ಇದ್ದಾರೇನೋ ಅನ್ನೋ ಒಂದು ಡೌಟು ಶುರುವಾಗುತ್ತೆ ಅವ್ರಿಗೆ. ನಂತರ ಮನೆ ಹತ್ರ ಬಂದಮೇಲೆ ಆಟೋ ರಿಕ್ಷಾಗೆ ನಾನೇ ಹಣವನ್ನು ಕೊಡ್ತೇನೆ. ಬೇಬಿ ಏನೋ ಭಾರವಾದ ಚಿಂತೆಯನ್ನು ಹೊತ್ಕೊಂಡು ತಲೆ ತಗ್ಗಿಸಿ ಮನೆ ಕಡೆ ಹೋಗ್ತಾ ಇರ್ತಾರೆ. ನನಗೆ ಗಾಬರಿ ಆಗುತ್ತೆ. ನಾನು ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಪುಟ್ಟ RCC ಮನೆ. ಆ ಮನೆಯ ಗೇಟಿನ ಮುಂದೆ ಕಪ್ಪು ಶಿಲೆಯಲ್ಲಿ ಒಂದು ಹೆಸರು ಕಾಣುತ್ತೆ, ಮುಕುಂದ ನಿವಾಸ ಅಂತ. ಇವರಿಗೆ ಆಶ್ಚರ್ಯನೂ ಆಗುತ್ತೆ. ಇಬ್ಬರು ಒಳಗಡೆ ಹೋಗ್ತಾರೆ. ಇವರು ಒಂದು ಚಿಕ್ಕದಾದ ಡ್ರಾಯಿಂಗ್ ರೂಮ್ ಇರುತ್ತೆ. ನೀವಿಲ್ಲಿ ಕೂತ್ಕೊಂಡಿರಿ, ನಾನೊಂದು ಸ್ವಲ್ಪ ಹೊತ್ತು ಬಂದೆ ಅಂತೇಳಿ ಒಳಗಡೆ ಹೋಗ್ತಾರೆ. ಸೋಫಾದಲ್ಲಿ ಕೂತ್ಕೊಂಡು ಅವ್ರ ಮನೆ ಯಾವ ರೀತಿ ಇದೆ ಅಂತ ನಾನು ಸುತ್ತಲೂ ನೋಡ್ಕೊಂಡು ಕೂತ್ಕೊಂಡೆ. ಎಲ್ಲ ಮಧ್ಯಮ ವರ್ಗದ ಮನೆಯವರಂತೆ ಇತ್ತು ಆ ಮನೆಯೂ ಸಹ. ಒಂದು ಸೋಫಾ, 2 ಕುರ್ಚಿ, ಒಂದು ಟೀಪಾಯಿ, ಗೋಡೆ ಗಡಿಯಾರ, ರೇಡಿಯೋ ಎಲ್ಲ. ಅಲ್ಲೇ ಟೀಪಾಯಿ ಮೇಲಿದ್ದಂಥ ಒಂದು ಸಿನಿಮಾ ಮ್ಯಾಗ್ಝಿನ್ ಇರುತ್ತೆ. ಅದನ್ನು ಎತ್ಕೊಂಡು ಓದಬೇಕು ಅಂತ ಕೈ ತಗೊಳ್ತಾ ಇರಬೇಕಾದ್ರೆ ಯಾರೋ ಬಂದಂತ ಆಗುತ್ತೆ. ಭೂತ ಕಂಡವನಂತೆ ಬೆಚ್ಚಿ ಬಿದ್ದೆ, ರಕ್ತವೆಲ್ಲ ತಣ್ಣಗಾದಂತೆ ಭಾಸವಾಯಿತು. ಗಾಬರಿಯಿಂದ ಎದ್ದು ನಿಂತು ಬಿಟ್ಟಿದ್ದೆ. ಮೈ ತುಂಬ ಬಿಳಿ ಬಟ್ಟೆ ಹೊತ್ಕೊಂಡು ದಡೂತಿ ದೇಹವೊಂದು ಬಾಗಿಲ ದಾಟಿ ಹೊರಬಂದಿತ್ತು. ಕೂತ್ಕೊಳ್ಳಿ, ನಿಮಗೆ ನನ್ನ ಪರಿಚಯ ಆಗಿರಬೇಕು. ನಿಮ್ಮ ಕಥೆಯಲ್ಲಿ ರಾಕ್ಷಸ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನೇ ನಾನು ಅಂತ ಹೇಳಿ ನನ್ನ ಮುಂದೆ ಇದ್ದಂಥ ಒಂದು ಸೋಫಾದಲ್ಲಿ ಕೂತ್ಕೊಳ್ತಾರೆ. ಆ ಮುದುಕನಿಗೆ ಏನಿಲ್ಲ ಅಂದರೂ ಒಂದು 70 ವರ್ಷ ಆಗಿತ್ತು. ಬೆಳ್ಳಿಯಂತೆ ಮಿರುಗುವಂತಹ ತಲೆ ಕೂದಲ ರಾಶಿ, ಜೋತು ಬಿದ್ದ ಕೆನ್ನೆಗಳು, ಬಿಳಿ ಗೆರೆಯಂತಹ ಉಬ್ಬುಗಳು, ಕೆಳಗೆ 2 ಸಣ್ಣ ಕಣ್ಣುಗಳು, ಕೈ ಮೇಲೆಲ್ಲ ಬಿಳಿ ಕೂದಲುಗಳು ಬೆಳೆದಿರುತ್ತೆ. ಮುದಿ ಹೆಂಗಸರಂತೆ ನೆರಿಗೆಗಳು, ಅಂದರೆ ಮುಖ ಮೇಲೆಲ್ಲ ಅವನಿಗೆ ಸ್ಕಿನ್ನೆಲ್ಲ ನೆರಿಗೆ ಬಿದ್ದಿರುತ್ತೆ. ಅಂದರೆ 70 ವರ್ಷ ವಯಸ್ಸಾದಂಥ ವ್ಯಕ್ತಿ ಯಾವ ರೀತಿ ಇರ್ತಾರೋ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನೋಡಿ ಇವರಿಗೆ ಸ್ವಲ್ಪ ಗಾಬರಿನೂ ಆಗುತ್ತೆ. ನಾನು ನಿಂತ್ಕೊಂಡೇ ಇದ್ದೆ, ಯಾಕೆಂದರೆ ಆ ಮುದುಕನ ಮುಂದೆ ಕೂತ್ಕೊಳ್ಳೋಕ್ಕೆ ನನಗಿಷ್ಟ ಆಗಲಿಲ್ಲ. ಟ್ರೇಯಲ್ಲಿ 3 ಟೀ ಗ್ಲಾಸನ್ನು ಇಟ್ಕೊಂಡು ಹೊರಗಡೆ ಬಂದಂಥ ಬೇಬಿ ಅಕ್ಕ, ನೀವು ಇನ್ನೂ ನಿಂತ್ಕೊಂಡೇ ಇದ್ದೀರಾ, ಕೂತ್ಕೊಳ್ಳಿ ಅಂತ ಹೇಳಿ ನನ್ನ ಭುಜವನ್ನು ಹಿಡಿದು ಕೆಳಗಡೆ ಕುಳಿಸಿ ನನ್ನ ಪಕ್ಕದಲ್ಲೇ ಅವರು ಕೂತ್ಕೊಳ್ತಾರೆ. ನೀವು ಬರೆದಂಥ ಸ್ಟೋರಿಗೆ ಈ ರೀತಿಯ ಎಂಡ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಲಿಲ್ಲ ಅಲ್ವಾ ಅಂತ ಬೇಬಿ ಪ್ರಶ್ನೆಯನ್ನು ಮಾಡ್ತಾರೆ. ಲೇಖಕರಿಗೆ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತೆ. ಹಾಗಾದರೆ ಇವರು ನನ್ನ ಹತ್ರ ಹೇಳಿದಂಥ ಕಥೆಯೆಲ್ಲ ಸುಳ್ಳ, ನನ್ನ ಮುಂದೆ ಕೂತ್ಕೊಂಡಿರುವಂಥ ಈ ಮುದುಕ ಆ ಮುಕುಂದನ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇವ್ರಿಗೆ. ನಾನು ನಿಮ್ಮ ಕಥೆಯನ್ನು ಓದಿದ್ದೀನಿ ಅಂತ ಆ ಮುದುಕ ಮಾತಾಡೋಕ್ಕೆ ಶುರು ಮಾಡಿದಾಗ, ನನಗೆ ನಿಮ್ಮ ಕಥೆಯ ಕೊನೆ ಇಷ್ಟ ಆಗಲಿಲ್ಲ, ಕೋಪ ಮಾಡ್ಕೊಳ್ಬೇಡಿ ಅಂತ ಹೇಳಿದಾಗ, ಆ ಹುಡುಗಿ ಮಾಳಿಗೆ ಮನೆಯ ರಾಕ್ಷಸನನ್ನು ಕುತ್ತಿಗೆ ಇಸುಕಿಕೊಂಡು ತಪ್ಪಿಸಿಕೊಂಡಳು ಎಂದು ಬರೆಯಬೇಕಾಗಿತ್ತು. ಇಲ್ಲವಾದರೆ ಅವನೇ ಅವಳನ್ನು ಕೊಂದು ಬಿಡುತ್ತಿರಲಿಲ್ಲವಾ ಎನ್ನುವಂತೆ ಮುದುಕ ಗಳಗಳನೆ ಅಳಲು ಪ್ರಾರಂಭಿಸಿದ. ಈ ಮಾತನ್ನು ಕೇಳಿದಾಗ ನನಗೆ ಮುಜುಗರ ಆಗುತ್ತೆ. ಅದಕ್ಕೆ ಬೇಬಿ, ಮತ್ತೆ ನಿಮ್ಮ ಹಳೆ ರಾಗವನ್ನು ನೀವು ತೆಗಿಬೇಡಿ, ಸುಮ್ಮನಿರಿ ಅಂತ ಹೇಳ್ತಾಳೆ.
ಬೇಬಿ ಅಲ್ಲಿಂದ ಎದ್ದು ಆ ಮುದುಕನ ಪಕ್ಕದಲ್ಲಿ ಕೂತ್ಕೊಂಡು ಕೈಯನ್ನು ಹಿಡಿದು ಮೆಲ್ಲಗೆ ಮೃದುವಾಗಿ ಕೈಯನ್ನು ಸವರ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿ ನನಗೆ ನಂಬಕ್ಕೆ ಆಗಲಿಲ್ಲ, ಜೊತೆಗೆ ಸ್ವಲ್ಪ ನಾಚಿಕೆನೂ ಆಗುತ್ತೆ. ನಾನು ಬೇಬಿ ಅಕ್ಕನನ್ನು ಹಾಗೆ ನೋಡ್ತಾ ಒಂದು ಪ್ರಶ್ನೆಯನ್ನು ಮಾಡ್ತೀನಿ. ನೀವೇನು ಅಂದ್ಕೊಳ್ಬಾರ್ದು, ಬೇಸರ ಮಾಡ್ಕೊಳ್ಬಾರ್ದು ಅಂತ ಕೇಳ್ತಾನೆ. ಅದಕ್ಕೆ ಈಕೆ ಇಲ್ಲ, ಏನೂ ಅಂದ್ಕೊಳ್ಳೋದಿಲ್ಲ, ಕೇಳಿ ಅಂತ ಹೇಳ್ತಾರೆ. ಇಲ್ಲಿ ಬೇಬಿ ಮಾತನ್ನು ಶುರು ಮಾಡ್ತಾ, ಇವರು ಎಲ್ಲ ಗಂಡಸರಂತೆ ಅಲ್ಲ. ಯಾಕೆಂದರೆ ನಾನು ಊರು ಬಿಟ್ಟು ಇಲ್ಲಿಗೆ ಬಂದಂಥ 4 ತಿಂಗಳ ಒಳಗಡೆನೆ ಇವರು ಮನೆ ಅಂಗಡಿ ಎಲ್ಲವನ್ನು ಮಾರಿ ನನ್ನ ತಾಯಿ ಜೊತೆಗೆ ಇಲ್ಲಿಗೆ ಬರ್ತಾರೆ. ಇದನ್ನು ಕೇಳಿ ನನಗೆ ಇನ್ನಷ್ಟು ಗೊಂದಲ ಆಗುತ್ತೆ. ನಾನು ಅವ್ರನ್ನ ಮತ್ತೆ ಪ್ರಶ್ನೆ ಮಾಡ್ತೀನಿ, ನಿಮ್ಮನ್ನು ಇಷ್ಟೊಂದು ಪ್ರೀತಿಸುವಂಥ ಈ ಮುಕುಂದ ಮದುವೆ ಮಾಡ್ಕೊಂಡ್ಮೇಲೆ ನಿಮಗೆ ಯಾಕೆ ಅಷ್ಟೊಂದು ಹಿಂಸೆಯನ್ನು ಅವರು ಕೊಟ್ಟಿದ್ದು? ನನ್ನ ಪ್ರಶ್ನೆಯ ದಾಟಿ ಸೌಜನ್ಯದ ಗಡಿಯನ್ನು ಮೀರಬಹುದು ಅನ್ನೋ ಕಾರಣಕ್ಕೆ ಬೇಬಿ ಅದಕ್ಕೆ ಆನ್ಸರ್ ಕೊಡೋಕ್ಕಾಗದೆ ತಲೆ ತಗ್ಗಿಸಿ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಮುಕುಂದ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಕಳೆದ 30 ವರ್ಷಗಳಲ್ಲಿ ಈ ನಿಮ್ಮ ಬೇಬಿ ಅಕ್ಕ ಒಮ್ಮೆಯಾದರೂ ನನ್ನೊಡನೆ ಈ ಪ್ರಶ್ನೆಯನ್ನು ಕೇಳಲೇ ಇಲ್ಲ. ನನ್ನ ಎದೆ ಇಸ್ಕಿದಂತಾಯಿತು. ನನ್ನ ಎದುರು ಕೂತಿದ್ದ ದೇವತೆಯ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಈ ರೀತಿಯಾಗಿ ಕಥೆಯನ್ನು ಲೇಖಕರು ಹೇಳಿದ್ದಾರೆ. ಇಲ್ಲಿಗೆ ಈ ಸ್ಟೋರಿ ಮುಗಿಯುತ್ತೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.